ಎಲ್ಲ ಶುರುವಾಗಿದ್ದು ಒಂದೇ ಒಂದು 5K ರೇಸಿಂದ. 2009ರಲ್ಲಿ ಪದ್ಮಶ್ರೀ ಅವರು ವಿಧಾನಸೌಧ ಹತ್ರ ಅವರ ಮೊದಲ ರೇಸ್ ಓಡಿದ್ರು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ, ಅವರು ಅಂದು ತಗೊಂಡ ಆ ಸಣ್ಣ ನಿರ್ಧಾರ 3 ತಲೆಮಾರಿನ ಒಂದು ಫ್ಯಾಮಿಲಿ ಟ್ರೆಡಿಷನ್ ಶುರು ಮಾಡುತ್ತೆ ಅಂತ. 2011ರಲ್ಲಿ ಅವರ ಪತಿ ದರ್ಶನ್ ಜೈನ್ ಓವರ್ ವೇಟ್ ಇದ್ದರು ಮತ್ತು ವರ್ಕ್ ಪ್ರೆಷರ್ ಕೂಡ ತುಂಬ ಇತ್ತು. ಅವರೇ ದರ್ಶನ್ಗೆ ರನ್ನಿಂಗ್ ಮಾಡೋದಕ್ಕೆ ಇನ್ಸ್ಪೈರ್ ಮಾಡಿದ್ದು. ರನ್ನಿಂಗ್ ಶುರು ಮಾಡಿದ ಮೇಲೆ ದರ್ಶನ್ ಅವ್ರಿಗೆ ಒಂದು ಸಮಾಧಾನ, ಹೊಸ ಫ್ರೆಂಡ್ಸ್ ಮತ್ತು ಜೀವನಕ್ಕೊಂದು ಹೊಸ ಉದ್ದೇಶ ಸಿಕ್ತು. ನಂತರ ದರ್ಶನ್ ತಮ್ಮ ಮಗ ತನ್ಮಯ್ ಅವರನ್ನು ಅವ್ರ ಜೊತೆ ಸೇರಿಸ್ಕೊಂಡ್ರು. ಆ ಟೀನೇಜರ್ ಫಿನಿಷರ್ ಟೀ ಶರ್ಟ್ಗೋಸ್ಕರ ಹೊಡ್ತಿದ್ದ. ಅದೇ ಹುಮ್ಮಸ್ಸಿನಲ್ಲಿ ದರ್ಶನ್ ತಮ್ಮ ತಂದೆ ರಾಜೇಂದ್ರ ಕುಮಾರ್ ಅವರನ್ನು ಸೇರಿಸ್ಕೊಂಡ್ರು. ಅವರು 74ನೇ ವಯಸ್ಸಿನಲ್ಲಿ ರನ್ನಿಂಗ್ ಶುರು ಮಾಡಿದ್ದು. 2020 ಬರೋ ಅಷ್ಟರಲ್ಲಿ ಈ 3 ಜನ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಪ್ರೋಕ್ಲಾಮ್ ಸ್ಲ್ಯಾಮ್ ಕಂಪ್ಲೀಟ್ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸೇರಿದ್ರು. ಭಾರತದ ಒಂದೇ ಫ್ಯಾಮಿಲಿಯ 3 ಜನರೇಷನ್ ಮ್ಯಾರಥಾನ್ ರನ್ನರ್ಸ್ ಅಂತ. ಮತ್ತು 2025ರಲ್ಲಿ ಇವರು ಒಟ್ಟಿಗೆ ಬೆಂಗಳೂರು ಹಾಫ್ ಮ್ಯಾರಥಾನ್ ಫಿನಿಷ್ ಮಾಡಿದ್ರು. ಆಗ ಅವರ ತಂದೆಯವರ ವಯಸ್ಸು 85, ಅವರಿಗೆ 57 ಮತ್ತು ಅವರಿಗೆ ಮಗನಿಗೆ 27 ವರ್ಷ. ಎಂಥ ಅಚ್ಚರಿ! ರೇಸ್ ಒಂದೇ, ಸ್ಪೀಡ್ ಬೇರೆ ಬೇರೆ, ಆದರೆ ಸಂಬಂಧ ಒಂದೇ. ಪದ್ಮಶ್ರೀ ಅವರು ಅವತ್ತು ಓಡಿರಲಿಲ್ಲ ನಿಜ, ಯಾಕಂದರೆ ಇದು ಬರೀ ಓಟದ ಕತೆ ಅಲ್ಲ. ಇದು ಒಂದು ಸಣ್ಣ ಹ್ಯಾಬಿಟ್, ಅದು ಸ್ಟ್ರೆಚಿಂಗ್ ಆಗ್ಬೋದು ಅಥವಾ ರನ್ನಿಂಗ್ ಇರ್ಬೋದು. ಅದು ಹೇಗೆ ಒಂದು ದೊಡ್ಡ ಬದಲಾವಣೆ ತರುತ್ತೆ ಅನ್ನೋದ್ರ ಕತೆ. ಅದೇನೋ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತಲ್ಲ, ನಿಮ್ಮ ಜೊತೆ ಸದಾ ಇರೋರ ಜನರಿಗೋಸ್ಕರ. ಒಳ್ಳೆ ಹ್ಯಾಬಿಟ್ಸ್ ಹ್ಯಾಪಿ ಫ್ಯಾಮಿಲೀಸ್ನ ಕಟ್ಟುತ್ತೆ. ಆ್ಯಂಡ್ ಹ್ಯಾಪಿ ಫ್ಯಾಮಿಲೀಸ್ ಮೇಕ್ ಯು ಗೋ. ಲೈಫು ಇಷ್ಟಾನೇ.